ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ ಪುಟ 334 ತನ್ನನ್ನು ಹುಡುಕುತ್ತಿದ್ದ ಐಶ್ವರ್ಯವಂತ ಯುವಕನಿಗೆ ಕ್ರಿಸ್ತನು ನೀನು ಹೋಗಿ ಎಲ್ಲವನ್ನೂ ಮಾರಿ ಬಡವರಿಗೆ ಕೊಡು ಎಂದು ಹೇಳಿದಾಗ ಅವನು ಬಡವರ ಬಗ್ಗೆ ಯೋಚಿಸಿರಲಿಲ್ಲ, ಆದರೆ ಆ ಯವನಸ್ಥನ ಬಗ್ಗೆ ಯೋಚಿಸುತ್ತಾನೆ. ಶ್ರೀಮಂತರ ಬಗ್ಗೆಯೂ ನನಗೆ ಅನುಮಾನವಿಲ್ಲ. ಅನೇಕ ಶ್ರೀಮಂತರು ಒಂದೊಂದು ಸಲ ಕನಿಷ್ಠ ಪಕ್ಷ ತಮ್ಮ ಐಶ್ವರ್ಯದ ಮೂರ್ಖತನವನ್ನೇ ತೀಕ್ಷ್ಣವಾಗಿ ಅನುಭವಿಸುತ್ತಾರೆ ಹಾಗೂ ತಮ್ಮ ಮಕ್ಕಳಿಗೆ ಒಡ್ಡುವ ಅಪಾಯಗಳು ಮತ್ತು ಪ್ರಲೋಭನೆಗಳು ಅವುಗಳ ಬಗ್ಗೆ ಅನೇಕರು ಭಯಪಡುತ್ತಾರೆ. ಆದರೆ ದೀರ್ಘ ಅಭ್ಯಾಸದ ಶಕ್ತಿಯು, ಹೆಮ್ಮೆಯ ಪ್ರೇರಣೆಗಳು ಮಾಡುವ ಉದ್ರೇಕವು, ಇಸ್ಪೀಟೆಲೆಗಳ ಆಟದಲ್ಲಿ ಅವರಿಗೆ ಎದುರಾದುದನ್ನೇ ಹಿಡಿದಿಟ್ಟುಕೊಳ್ಳುವ ಉತ್ಸಾಹ, ಹಕ್ಕುಗಳ ಪಾತ್ರವನ್ನು ಹೊಂದಿರುವ ಕುಟುಂಬದ ನಿರೀಕ್ಷೆಗಳು ಹಾಗೂ ಅವರು ತಮ್ಮ ಸಂಪತ್ತಿನ ಯಾವುದೇ ಸದುಪಯೋಗವನ್ನು ಮಾಡುವಲ್ಲಿ ಅವರು ಕಂಡುಕೊಳ್ಳುವ ನಿಜವಾದ ಕಷ್ಟವನ್ನು ದಣಿದ ಕತ್ತೆಯಂತೆ ತಮ್ಮ ಈ ಜೀವನವನ್ನು ಬಂಧಿಸುವ ಪ್ರಪಾತದಲ್ಲಿ ಎಡವಿ ಬೀಳುವವರೆಗೆ ಅವುಗಳನ್ನು ತಮ್ಮ ಮೇಲೆ ಹೇರಿಕೊಳ್ಳುತ್ತಾರೆ. ಅವಶ್ಯಕವಾದಾಗ ಆಹಾರ ಸಿಗುತ್ತದೆ ಎಂಬ ಖಾತ್ರಿ ಇರುವ ಮನುಷ್ಯನು ಹಸಿವು ಸೂಚಿಸಿದ್ದನ್ನು ಮಾತ್ರ ತಿನ್ನುತ್ತಾನೆ. ಆದರೆ ವಾಸಯೋಗ್ಯ ಭೂಗೋಳದ ಅಂಚಿನಲ್ಲಿ ಚೆದುರಿರುವ ಬುಡಕಟ್ಟು ಜನಾಂಗದವರಲ್ಲಿ ತಮ್ಮ ಜೀವನದ ಬರಗಾಲವಾಗಲಿ ಅಥವಾ ಹಬ್ಬವಾಗಲಿ ದಿನಗಟ್ಟಲೆ ಹಸಿವು ಸಹಿಸಿಕೊಳ್ಳುತ್ತಾರೆ. ಅದರ ಭಯವು ನುಂಗುವ ಅನಕೊಂಡಗಳಂತೆ ಪ್ರೇರೇಪಿಸುತ್ತದೆ ಮತ್ತು ಹೀಗೆ ಸಂಪತ್ತು ಅದರ ಶಾಪವನ್ನು ತಂದುಕೊಡುತ್ತದೆಂದು ಕಂಡುಕೊಳ್ಳಲು ಪ್ರೇರೇಪಿಸುತ್ತದೆ. ಅದು ಅಸೂಯೆಯ ಹಾಗೂ ಮೆಚ್ಚುಗೆಯನ್ನು ಉಂಟುಮಾಡುತ್ತದೆ. ಅನಗತ್ಯವಾಗಿ ಶ್ರೀಮಂತರು ಇದರ ಪರಿಣಾಮವಾಗಿರುತ್ತಾರೆ. ಬಡವರ ಅನುಚಿತವಾದ ಸಹಭಾಗಿತ್ವ ಹಾಗೆಯೇ ಸಂಪತ್ತಿನ ಉತ್ಸಾಹವನ್ನು ಹಾಳು ಮಾಡುವ ಗುಣವೂ ಹೌದು. ಆದರೆ ಅಪೇಕ್ಷಿತ ಪ್ರತಿಫಲವು ಕ್ಷೀಣಿಸುತ್ತದೆ ಮತ್ತು ಅಂತಃಪತನಗೊಳ್ಳುತ್ತದೆ. ಈ ಅನೈಸರ್ಗಿಕ ಮತ್ತು ಅಸ್ವಾಭಾವಿಕ ನೀಚತೆಯು ಪುಟಿದೇಳುವ ನಿಜವಾದ ಕೆಡುಕು ಅನ್ಯಾಯದಲ್ಲಿ ಅಡಗಿದೆ. ಆದರೂ ಈ ಅನ್ಯಾಯವನ್ನು ವ್ಯಕ್ತಿಗಳು ಅಥವಾ ವರ್ಗಗಳ ಮೇಲೆ ಬಹುತೇಕ ಆರೋಪಿಸಬಹುದು. ಭೂಮಿಯಲ್ಲಿ ಖಾಸಗಿ ಆಸ್ತಿಯ ಅಸ್ತಿತ್ವವು ಒಂದು ದೊಡ್ಡ ಸಾಮಾಜಿಕ ಅಪಚಾರವಾಗಿದೆ. ಇದರಿಂದ ಸಮಾಜವು ದೊಡ್ಡ ಪ್ರಮಾಣದಲ್ಲಿ ನಲುಗುತ್ತದೆ ಮತ್ತು ಇದಕ್ಕೆ ವಿರುದ್ಧವಾಗಿ ತೀವ್ರತೆಗಳಲ್ಲಿ ಅತ್ಯಂತ ಶ್ರೀಮಂತರು ಮತ್ತು ಬಡವರು ಒಂದೇ ರೀತಿಯ ಬಲಿಪಶುಗಳಾಗಿದ್ದಾರೆ. ಇದನ್ನು ನೋಡುವಾಗ ಶ್ರೀಮಂತರು ಬಡವರ ಕಷ್ಟಗಳಿಗೆ ವೈಯಕ್ತಿಕವಾಗಿ ಜವಾಬ್ದಾರಿ ಎಂಬಂತೆ ಮಾತನಾಡುವುದು ಕ್ರಿಶ್ಚಿಯನ್ ಧರ್ಮದ ಉಲ್ಲಂಘನೆಯಂತೆ ನಮಗೆ ತೋರುತ್ತದೆ. ಆದರೆ ನೀವು ಇದನ್ನು ಮಾಡುವಾಗ ದೈತ್ಯಾಕಾರದ ಸಂಪತ್ತು ಮತ್ತು ಬಡತನಕ್ಕೆ ಕಾರಣವಾಗಬಾರದು, ಆ ವಿಷಯವನ್ನು ಮುಟ್ಟಬಾರದು ಎಂದು ನೀವು ಒತ್ತಾಯಿಸುತ್ತೀರಿ. ಇಲ್ಲಿ ವಿಕಾರಗೊಳಿಸುವ ಮತ್ತು ಅಪಾಯಕಾರಿ ದುರ್ಮಾಂಸದ ಗೆಡ್ಡೆ ಹೊಂದಿರುವ ವ್ಯಕ್ತಿ ಇದ್ದಾನೆ. ಒಬ್ಬ ವೈದ್ಯನ ದಯೆಯಿಂದ ಮೃದುವಾಗಿ ಆದರೆ ದೃಢವಾಗಿ ಅದನ್ನು ತೆಗೆದುಹಾಕುತ್ತಾನೆ, ಇನ್ನೊಬ್ಬನು ಅದನ್ನು ತೆಗೆದುಹಾಕಬಾರದು ಎಂದು ಒತ್ತಾಯಿಸುತ್ತಾರೆ. ಆದರೆ ಅದೇ ಸಮಯದಲ್ಲಿ ಆ ಬಡ ಬಲಿಪಶುವನ್ನು ದ್ವೇಷ ಮತ್ತು ಅಪಹಾಸ್ಯಕ್ಕೆ ತಳ್ಳುತ್ತಾನೆ. ಹಾಗಾದರೆ ಯಾವುದು ಸರಿ? ಎಲ್ಲ ಮನುಷ್ಯರನ್ನು ಅವರ ಸಮಾನ ಮತ್ತು ಸ್ವಾಭಾವಿಕ ಹಕ್ಕುಗಳಿಗೆ ಮರುಸ್ಥಾಪಿಸಲು ಹುಡುಕುವಲ್ಲಿ ನಾವು ಯಾವುದೇ ವರ್ಗದ ಪ್ರಯೋಜನವನ್ನು ಬಯಸುವುದಿಲ್ಲ, ಆದರೆ ಎಲ್ಲರಿಗೂ ಸಮಾನವಾಗಿ. ಯಾಕೆಂದರೆ ನಾವು ನಂಬಿಕೆಯಿಂದ ತಿಳಿದು ಮತ್ತು ವಾಸ್ತವವನ್ನು ಕಂಡು ಅನ್ಯಾಯವು ಯಾರಿಗೂ ಲಾಭವಾಗುವುದಿಲ್ಲ ಮತ್ತು ನ್ಯಾಯವು ಎಲ್ಲರಿಗೂ ಪ್ರಯೋಜನವನ್ನುಂಟು ಮಾಡುತ್ತದೆ ಎಂದು ನಾವು ಅರಿತಿದ್ದೇವೆ. ನಾವು ಯಾವುದೇ ನಿಷ್ಪ್ರಯೋಜಕ ಮತ್ತು ಹಾಸ್ಯಾಸ್ಪದವಾದ ಸಮಾನತೆಯನ್ನು ಬಯಸುವುದಿಲ್ಲ. ನಾವು ತರುವ ಸಮಾನತೆಯು ಅದೃಷ್ಟದ ಸಮಾನತೆಯಲ್ಲ, ಆದರೆ ಸ್ವಾಭಾವಿಕ ಅವಕಾಶದ ಸಮಾನತೆ.